ಪುನೀತ್ ರಾಜ್ಕುಮಾರ್ ಜೀವನದ ಒಂದಿಷ್ಟು ಮಾಹಿತಿ. ಪುನೀತ್ ರಾಜ್ಕುಮಾರ್ 17 ಮಾರ್ಚ್ 1975ರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದರು. ಇವರ ಬಾಲ್ಯದ ಹೆಸರು ಲೋಹಿತ್ ರಾಜ್ಕುಮಾರ್. ಇವರು ಕನ್ನಡ ಚಲನಚಿತ್ರರಂಗದ ಜನಪ್ರಿಯ ನಟ, ಪ್ಲೇಬ್ಯಾಕ್ ಗಾಯಕ ಮತ್ತು ನಿರ್ಮಾಪಕರಾಗಿದ್ದರು. ಅವರು ಕನ್ನಡ ಚಿತ್ರರಂಗದ ದಿಗ್ಗಜ ನಟ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಪುನೀತ್ ತಮ್ಮ ಅದ್ಭುತ ಅಭಿನಯ ಮತ್ತು ಸೌಜನ್ಯ ಸ್ವಭಾವದಿಂದ ಅಪಾರ ಜನಮನ್ನಣೆ ಪಡೆದಿದ್ದರು. ಶಿಕ್ಷಣ, ಸಿನಿಮಾ ಮತ್ತು ಲೋಕೋಪಕಾರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಅವರಿಗೆ ಮರಣೋತ್ತರವಾಗಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿತು. 102ನೇ ಘಟಿಕೋತ್ಸವದಲ್ಲಿ ಅವರ ಪರವಾಗಿ ಅವರ ಪತ್ನಿ ಅಶ್ವಿನಿ ಡಾಕ್ಟರೇಟ್ ಪಡೆದರು. ಕರ್ನಾಟಕ ಸರ್ಕಾರವು ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ನವೆಂಬರ್ 1, 2022ರಂದು ಪ್ರದಾನ ಮಾಡಿತು. ಚಲನಚಿತ್ರ ವೃತ್ತಿ. 6 ತಿಂಗಳ ಶಿಶುವಾಗಿದ್ದಾಗ ಅವರು ವಿ. ಸೋಮಶೇಖರ್ ಅವರ ಪ್ರೇಮದ ಕಾಣಿಕೆ 1976 ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡರು. ನಂತರ ಅವರು 1 ವರ್ಷದವರಾಗಿದ್ದಾಗ ಸನಾದಿ ಅಪ್ಪಣ್ಣ 1977 ಚಿತ್ರದಲ್ಲಿ ನಟಿಸಿದರು. ಬಾಲ್ಯದಲ್ಲಿ ಅವರು ಹಲವಾರು ಸಿನಿಮಾಗಳಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡಿದ್ದರು. ಇದರಲ್ಲಿ ಭಾಗ್ಯವಂತ, ಚಾಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ, ಯಾರಿವನು ಮುಂತಾದವು ಪ್ರಮುಖವಾಗಿವೆ. ಬಾಲನಟನಾಗಿ ಬೆಟ್ಟದ ಹೂವು 1985 ಸಿನಿಮಾದಲ್ಲಿ ಅವರ ಪಾತ್ರಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದರು. ಪುನೀತ್ ಅವರು 2002ರಲ್ಲಿ ನಾಯಕನಾಗಿ ಅಪ್ಪು ಚಿತ್ರದಲ್ಲಿ ಅಭಿನಯಿಸಿದರು. ನಂತರ ಅವರು ಕನ್ನಡ ಚಿತ್ರರಂಗದಲ್ಲಿ ಅತಿ ಯಶಸ್ವಿ ನಟನಾಗಿ ಬೆಳೆದರು. ಪುನೀತ್ ಅವರ ಮೊದಲ ಪ್ರಶಸ್ತಿ ವಿಜೇತ ಅಭಿನಯವು ಅರಸು ಚಿತ್ರದ ಮೂಲಕ ಬಂದಿತು. ಇದಕ್ಕಾಗಿ ಅವರು ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಗೆದ್ದರು ಮತ್ತು ಅವರ ಮುಂದಿನ ಬಿಡುಗಡೆಯಾದ ಮಿಲನ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದರು. ಅವರ ಇತರ ಪ್ರಮುಖ ಹಿಟ್ ಚಲನಚಿತ್ರಗಳು ಅಭಿ, ಅಜಯ್, ಜಾಕಿ, ಹುಡುಗರು, ರಣವಿಕ್ರಮ, ಮೌರ್ಯ, ರಾಜ್ಕುಮಾರ ಮತ್ತು ನಟ ಸಾರ್ವಭೌಮ, ಯುವರತ್ನ ಮುಂತಾದವು ಸೇರಿವೆ. ಪುನೀತ್ ಅವರು ಕನ್ನಡದ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಒಬ್ಬ ಉತ್ತಮ ಗಾಯಕ ಮತ್ತು ನೃತ್ಯಗಾರನಾಗಿ ಸಹ ಪ್ರಖ್ಯಾತರಾಗಿದ್ದರು. ಅವರ ಹಾಡುಗಳು ಜನಪ್ರಿಯತೆ ಪಡೆದಿದ್ದು, ವಿಶೇಷವಾಗಿ ಯುವಜನತೆಯಲ್ಲಿ ಅದ್ಭುತ ಸದ್ದು ಮಾಡಿತು. ವೈಯಕ್ತಿಕ ಜೀವನ. ಪುನೀತ್ ಅವರು 1999ರಲ್ಲಿ ಅಶ್ವಿನಿ ರೇವಂತ್ ಅವರನ್ನು ವಿವಾಹವಾದರು. ಈ ದಂಪತಿಗೆ 2 ಪುತ್ರಿಯರು, ಧೃತಿ ಮತ್ತು ವಂದಿತಾ. ಪುನೀತ್ ರಾಜ್ಕುಮಾರ್ ಅವರಿಗೆ ಲಭಿಸಿದ ಪ್ರಮುಖ ಪ್ರಶಸ್ತಿಗಳು: 1 ರಾಷ್ಟ್ರೀಯ ಪ್ರಶಸ್ತಿ, 2 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 3 ಫಿಲ್ಮ್ಫೇರ್ ಅವಾರ್ಡ್, 4 ಸುವರ್ಣ ಫಿಲ್ಮ್ ಅವಾರ್ಡ್, 5 ಐಫಾ ಉತ್ಸವ ಪ್ರಶಸ್ತಿ, 6 ಕನ್ನಡದ ಅತ್ಯುತ್ತಮ ನಟ, 7 ಸೈಮಾ ಪ್ರಶಸ್ತಿ, 8 ಸರ್ವಶ್ರೇಷ್ಠ ನಟ ಇನ್ನೂ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಇವರಿಗೆ ಕರ್ನಾಟಕದ ಅತ್ಯುನ್ನತ ಗೌರವ ಕರ್ನಾಟಕ ರತ್ನ 2022 ಮರಣೋತ್ತರ ದೊರೆಯಿತು. ಸಾಮಾಜಿಕ ಸೇವೆ. ಪುನೀತ್ ರಾಜ್ಕುಮಾರ್ ಅವರು ದಾನಶೀಲರಾಗಿದ್ದು, ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅನೇಕ ಶಾಲೆಗಳು, ಅನ್ನದಾನ ಯೋಜನೆಗಳು, ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ, ಅನೇಕ ಕುಟುಂಬಗಳಿಗೆ ಮತ್ತು ಉದಯೋನ್ಮುಖ ಪ್ರತಿಭೆಗಳಿಗೆ ಸಹಾಯ ಮಾಡುತ್ತಿದ್ದರು. ಅಕಾಲಿಕ ನಿಧನ. 2021 ಅಕ್ಟೋಬರ್ 29ರಂದು ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ನಿಧನರಾದರು. ಅವರ ನಿಧನವು ಕರ್ನಾಟಕ ಹಾಗೂ ಭಾರತೀಯ ಸಿನಿಪ್ರೇಮಿಗಳಿಗೆ ದೊಡ್ಡ ಸಂಕಟವನ್ನುಂಟು ಮಾಡಿತು. ಅವರ ಪಾರ್ಥಿವ ಶರೀರವನ್ನು ಕಂಠೀರವ ಸ್ಟುಡಿಯೋದಲ್ಲಿ ಅಂತ್ಯಸಂಸ್ಕಾರ ಮಾಡಲಾಯಿತು. ಪುನೀತ್ ರಾಜ್ಕುಮಾರ್ ಅವರ ಸಾಧನೆ ಮತ್ತು ವ್ಯಕ್ತಿತ್ವ ಕನ್ನಡ ಚಿತ್ರರಂಗದಲ್ಲಿ ಶಾಶ್ವತವಾಗಿ ನೆನಪಾಗಿ ಉಳಿಯಲಿದೆ.